ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ನಾನು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಭಾಗ 2 ಅಲ್ಲಿ ಬರುವಂತಹ ಪ್ರಥಮ ಚಿಕಿತ್ಸೆ, ಇದು ದೈಹಿಕ ಶಿಕ್ಷಣ ಪಠ್ಯಪುಸ್ತಕವಾಗಿರುತ್ತದೆ. ಈ ಹಿಂದೆ ನಾನು 6ನೇ ತರಗತಿಯ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಭಾಗ 1 ಸಂಪೂರ್ಣವಾಗಿ ಮುಗಿಸಿದ್ದೀನಿ. ಈಗ ಭಾಗ 2 ಕೂಡ ಏನಾಗಿದೆ ಅಂದರೆ ಎಂಡಿಂಗಲ್ಲಿ ಬಂದಿದೆ. ಹೀಗೆ ನಾನು 6ರಿಂದ 10ನೇ ತರಗತಿಯ ದೈಹಿಕ ಶಿಕ್ಷಣದ ಎಲ್ಲ ತರಗತಿಗಳನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿಗಳು ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಲು ಪೂರ್ವ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರೋ ಅವರಿಗೆ ಈ ಒಂದು ತರಗತಿಗಳನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಅದೇ ರೀತಿ ಈ ತರಗತಿಗಳು GPSTR ವಿದ್ಯಾರ್ಥಿಗಳಿಗೂ ಕೂಡ GK ಪೇಪರ್ 1ನಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ 6ನೇ ತರಗತಿಯ ಮಕ್ಕಳಿಗೂ ಕೂಡ ಈ ಒಂದು ತರಗತಿಗಳು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ನಾನು ಏನು ನೋಡೋಣ ಅಂತಂದರೆ, ನಾವು ಪ್ರಥಮ ಚಿಕಿತ್ಸೆ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಪಾಠದಲ್ಲಿ ನಾವು ಏನೇನು ಅಂಶಗಳು ಕಲ್ಕೊಳ್ತೀವಿ ಅಂತಂದರೆ, ಪ್ರಥಮ ಚಿಕಿತ್ಸೆಯ ಅರ್ಥ ತಿಳ್ಕೊತೀವಿ, ಹಾಗೆ ಪ್ರಥಮ ಚಿಕಿತ್ಸೆಯ ಮಹತ್ವ ತಿಳ್ಕೊತೀವಿ, ಮತ್ತು ಪ್ರಥಮ ಚಿಕಿತ್ಸೆಯ ಸಲಕರಣೆಗಳು, ಪ್ರಥಮ ಚಿಕಿತ್ಸೆಯ ಸುವರ್ಣ ನಿಯಮಗಳು. ಪ್ರಥಮ ಚಿಕಿತ್ಸೆ ಅಂದ್ರೆ ಏನಂತಂದರೆ, ಏನು ರೋಗಿಗೆ ಅಂದರೆ ವ್ಯಕ್ತಿ ಗಾಯ ಆಗ್ತೈತಲ್ಲ, ಅವರಿಗೆ ಆಸ್ಪತ್ರೆಗೆ ಸಾಗಿಸುವುದಕ್ಕಿಂತ ಮುಂಚಿತವಾಗಿ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀವೋ ಅದಕ್ಕೆ ನಾವೇನಂತೀವಿ, ಪ್ರಥಮ ಚಿಕಿತ್ಸೆ ಅಂಥೇಳಿ ಕರಿತೀವಿ. ಇಂದಿನ ಬದುಕು ಅನಿಶ್ಚಿತ, ಅಂದರೆ ನಿಶ್ಚಿತವಾದಂತಹ ಬದುಕು ಇಲ್ಲ, ಅಂದರೆ ಯಾವಾಗ ಬೇಕಾದರೂ ಏನಾದರೂ ಆಗ್ಬೋದು. ವಿಪರೀತ ಜನಸಂದಣಿ, ಹೆಚ್ಚಿನ ವಾಹನಗಳಿಂದ ಆಕಸ್ಮಿಕ ಆಘಾತಗಳಿಗೆ ನಾವೇನಾಗ್ತಿದ್ದೀವಿ, ಗುರಿಯಾಗ್ತಾ ಇದ್ದೀವಿ. ಹಾಗಾದರೆ ಪ್ರಥಮ ಚಿಕಿತ್ಸೆಯ ಅರ್ಥ ಏನಂತೇಳಿ ಕೊಟ್ಟಿದ್ದಾರೆ ನೋಡೋಣ. ಆಘಾತಕ್ಕೆ ಅಂದರೆ ಅಪಘಾತಕ್ಕೆ ಒಳಗಾದವರನ್ನು ವೈದ್ಯರ ಸೇವೆಗೆ ದೊರಕುವವರೆಗೂ, ಅಂದರೆ ಯಾರು ಅಪಘಾತಕ್ಕೆ ಒಳಗಾಗ್ತಾರಲ್ಲ ಅವರಿಗೆ ವೈದ್ಯರ ಸೇವೆ ಅಂದರೆ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗುವಕ್ಕಿಂತ ಮುಂಚಿತವಾಗಿ ಅವ್ರಿಗೇನು ಮಾಡ್ತಾ ಇದ್ದಾರೆ, ಪ್ರಾಣಾಪಾಯದಿಂದ ರಕ್ಷಿಸಲು ನೀಡುವಂತಹ ಒಂದು ಪೂರಕ ಚಿಕಿತ್ಸೆಯನ್ನು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಅಂದರೆ ನಾವು ಚಿಕಿತ್ಸೆ ನೀಡಲಿಕ್ಕೆ ಅದಕ್ಕೆ ಏನಾಗಿರಬೇಕು, ಅದು ಪೂರಕವಾಗಿರಬೇಕು. ಆ ರೀತಿಯ ಚಿಕಿತ್ಸೆ ನೀಡೋದಕ್ಕೆ ಏನಂತೀವಿ, ನಾವು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಹಾಗಾದರೆ ಇದರ ಮಹತ್ವ ಏನು ಅಂತೇಳಂತಂದರೆ, ಪ್ರಥಮ ಚಿಕಿತ್ಸೆಯ ಮಹತ್ವ, ರಕ್ತಸ್ರಾವವನ್ನು ತಡೆಗಟ್ಟಿ ರೋಗಿಯನ್ನು ಏನು ಮಾಡ್ತೀವಿ, ಸಾವಿನ ದವಡೆಯಿಂದ ಕಾಪಾಡ್ತೀವಿ. ಏನು ಅಪಘಾತಕ್ಕೊಳಗಾದಂಥ ವ್ಯಕ್ತಿಗೆ ರಕ್ತಸ್ರಾವ ಆಗ್ತಿದ್ರೆ ಅದನ್ನು ನಾವೇನು ಮಾಡಬೇಕು, ತಡೆಗಟ್ಟಿ ಅವನು ಸಾವಿನ ದವಡೆಯಿಂದ ಏನು ಮಾಡ್ಬೋದು, ರಕ್ಷಿಸಬಹುದು. ಹಾಗೆಯೇ ರಕ್ತಸ್ರಾವ ಆಗ್ತಾ ನಿಲ್ಲದೆ ಹಾಗೆ ಹೋಗ್ತಾ ಇದ್ರೆ ಏನಾಗುತ್ತೆ, ಕೊನೆಗೆ ವ್ಯಕ್ತಿ ಸಾವನ್ನಪ್ತಾನೆ. ಅದಕ್ಕೋಸ್ಕರ ಆ ರಕ್ತವನ್ನು ನಿಲ್ಲಿಸುವಂಥ ಪ್ರಯತ್ನ ನಾವಿಲ್ಲಿ ಮಾಡ್ತೀವಿ. ನೋವಿನ ತೀಕ್ಷ್ಣತೆಯನ್ನು ಕಡಿಮೆ ಮಾಡುವುದು, ಏನಾಗುತ್ತೆ, ಅಪಘಾತ ಆದಾಗ ನೋವು ಜಾಸ್ತಿ ಆಗ್ತಾ ಇರ್ತೈತಿ, ಅದ್ರ ಸ್ವಲ್ಪ ಕಡಿಮೆ ಪ್ರಮಾಣ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು. ವೈದ್ಯರಲ್ಲಿಗೆ ಹೋಗುವವರೆಗೂ ಆತನ ದೇಹ ಸ್ಥಿತಿ ಏನಾಗಿರಬೇಕು, ಹದಗೆಡದಂತೆ ನೋಡ್ಕೊಳ್ಬೇಕು. ನಾವೇ ಇಲ್ಲಿ ಅವನ ದೇಹದ ಸ್ಥಿತಿ ಹದಗೆಡುವಂತೆ ನೋಡ್ಬೋದು, ಪ್ರಥಮ ಚಿಕಿತ್ಸೆಯನ್ನು ನೀಡಬಾರ್ದು. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀಡಿ ಆಸ್ಪತ್ರೆಗೆ ಆದಷ್ಟು ಬೇಗ ಸಾಗಿಸಬೇಕು. ಆತನಿಗೆ ಧೈರ್ಯ ನೀಡಿ ಆತ್ಮವಿಶ್ವಾಸ ತುಂಬಬೇಕು. ಯಾರು ಅಪಘಾತಕ್ಕೊಳಗಾಗ್ತಾರೋ ಅಂತಹ ವ್ಯಕ್ತಿಯನ್ನು ನಾವು ನೋಡಬೇಕು, ಆತ್ಮವಿಶ್ವಾಸ ತುಂಬಿ ಹೆಚ್ಚಿಗೆ ಅವನಂದ್ರೆ ಧೈರ್ಯವನ್ನು ನೋಡಬೇಕು, ನಾವು ಹೆಚ್ಚಿಗೆ ಮಾಡಬೇಕು. ಅದು ಮುಂದಿನ ನಾವು ಪ್ರಥಮ ಚಿಕಿತ್ಸೆ ನೀಡಿದ್ರದ್ದು ಏನಾಗ್ತೈತೆ, ಮುಂದಿನ ಒಂದು ಚಿಕಿತ್ಸೆಗೆ ಅದು ಏನಾಗ್ತೈತೆ, ಅನುವು ಮಾಡಿ ಕೊಡ್ತೈತೆ. ಈ ರೀತಿಯಾಗಿ ಪ್ರಥಮ ಚಿಕಿತ್ಸೆಯು ಹಲವು ಮಹತ್ವವನ್ನು ಹೊಂದಿರ್ತೈತೆ. ಅಪಘಾತಕ್ಕೆ ಈಡಾದಂತಹ ವ್ಯಕ್ತಿ ಪ್ರಾಣಾಪಾಯದಿಂದ ಕಾಪಾಡುವುದೇ ಇದರಲ್ಲಿ ಅಕ್ಷರಶಃ ಒಂದು ಸತ್ಯವಾದಂತಹ ಮಾತು. ಯಾರು ಅಪಘಾತಕ್ಕೆ ಒಳಗಾಗ್ತಾರೋ ಅವ್ರಿಗೇನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಪ್ರಾಣಾಪಾಯದಿಂದ ಯಾರು ಕಾಪಾಡ್ತಾರೋ ಅವ್ರಿಗೇನಂತೀವಿ, ಪ್ರಥಮ ಚಿಕಿತ್ಸಕರು ಅಂಥೇಳಿ ಕರಿತೀವಿ. ಪ್ರಥಮ ಚಿಕಿತ್ಸೆ ಇದೆ ಅಂದರೆ ಅಲ್ಲಿ ಏನೇನು ಸಲಕರಣೆಗಳು ಇರಬೇಕು ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ. ಪ್ರಥಮ ಚಿಕಿತ್ಸೆಯಲ್ಲಿ ಅಂದರೆ ಆ ಪೆಟ್ಟಿಗೆಯಲ್ಲಿ ಏನೇನು ಸಲಕರಣೆಗಳು ಇರಬೇಕಂದ್ರೆ, ಪ್ರಥಮ ಚಿಕಿತ್ಸಕನು ತನ್ನಲ್ಲಿ ಚಿಕಿತ್ಸೆಗಾಗಿ ಕೆಲವು ಸಲಕರಣೆಗಳನ್ನು ಹೊಂದಿರಬೇಕು. ಅವು ಯಾವಂದರೆ, ವಿವಿಧ ರೀತಿಯ ಬ್ಯಾಂಡೇಜ್ ಇರಬೇಕು, ಹತ್ತಿ ಇರಬೇಕು, ನೋವು ನಿವಾರಕ ಸ್ಪ್ರೇ ಇರಬೇಕು, ಮಾತ್ರೆಗಳಿರಬೇಕು, ಅಯೋಡಿನ್ ಇರಬೇಕು, ಮತ್ತು ಸೋಡಿಯಂ ಬೈಕಾರ್ಬೊನೇಟ್ ಇರಬೇಕು. ಹಾಗೆ ಜಿಗುಟು ಪಟ್ಟಿಗಳು ಸಹ ಇರಬೇಕು, ಮತ್ತು ಬ್ಲೇಡು, ಕತ್ತರಿ, ಚಿಮಟಿಗೆ ಹಾಗೂ ವಿವಿಧ ಬಗೆಯ ಮುಲಾಮುಗಳು ಕೂಡ
ಇರಬೇಕು. ಇಲ್ಲಿ ಏನಿರ್ಬೇಕಂತ ಹೇಳಿಲ್ಲ, ಸಿರಿಂಜ್ ಇರಬಾರ್ದು, ಸಿರಿಂಜ್ ಇರ್ತದೆ ಅಂತ ಹೇಳಿಲ್ಲ ಇಲ್ಲಿ. ಅಂದರೆ ಒಂದು HSTR ಕ್ವಶನ್ ಆಗಿದೆ. ಪ್ರಥಮ ಚಿಕಿತ್ಸೆಯ ಸಲಕರಣೆಯಲ್ಲಿ ಯಾವುದು ಸಲಕರಣೆ ಇರಲ್ಲ ಅಂತೇಳಿ ಕೇಳಿದ್ದಾರೆ. ಅಲ್ಲಿ ಸಿರಿಂಜ್ ಇರಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸಿರಿಂಜ್ ಇರಲ್ಲ. ಇಷ್ಟು ಸಲಕರಣೆಗಳೇನಾಗುತ್ತೆ ಆ ಪೆಟ್ಟಿಗೆಯಲ್ಲಿ ಇರ್ತೈತಿ. ಪ್ರಥಮ ಚಿಕಿತ್ಸೆಯ ಸುವರ್ಣ ನಿಯಮಗಳು ಅಂದರೆ ಪ್ರಥಮ ಚಿಕಿತ್ಸೆ ಯಾವ್ಯಾವ ನಿಯಮಗಳ ಪ್ರಕಾರ ನಾವು ಮಾಡಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಪ್ರಥಮ ಚಿಕಿತ್ಸಕನು ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ಪಡೆದಿರಬೇಕು. ಯಾರು ಪ್ರಥಮ ಚಿಕಿತ್ಸೆ ಮಾಡ್ತಾ ಇದ್ದಾರೋ ಅವರಿಗೆ ತರಬೇತಿ ಇರಬೇಕು, ಅದ್ರ ಬಗ್ಗೆ ಐಡಿಯಾ ಇರಬೇಕು. ಯಾವುದೇ ಒಂದು ಚಿಕಿತ್ಸೆ ನೀಡಬೇಕಾದ್ರೆ ಅದ್ರ ಬಗ್ಗೆ ಐಡಿಯಾ ಇದ್ದಾಗ ಮಾತ್ರ ನಾವೇನು ಮಾಡ್ಬೋದು, ಕರೆಕ್ಟಾಗಿ ಕೊಡ್ಬೋದು. ಆದರೆ ಆ ಒಂದು ಬೇರೆಯೇ ಬೇರೆ ಇರುತ್ತೆ, ನಾವು ಚಿಕಿತ್ಸೆನೇ ಬೇರೆ ಕೊಡ್ತಾ ಇದೀವಿ ಅಂದರೆ ಅದು ಏನಾಗಲ್ಲ, ಪ್ರಥಮ ಚಿಕಿತ್ಸೆ ಆಗಲ್ಲ. ಅದ್ರ ಬಗ್ಗೆ ಏನಿರಬೇಕು, ಅವನಿಗೆ ಸ್ವಲ್ಪ ತರಬೇತಿ ಇರಬೇಕು. ಅಥವಾ ಚಿಕಿತ್ಸೆ ನೀಡುವ ಕ್ರಮವನ್ನು ಕೂಡ ಅವನಿಗೆ ಏನಿರಬೇಕು, ತಿಳಿದಿರಬೇಕು. ಕೃತಕ ಉಸಿರಾಟದ ಅಗತ್ಯ ಕಂಡು ಬಂದರೆ ಮೊದಲು ಅವನಿಗೆ ನೋಡಬೇಕು, ನಾವು ಕೃತಕ ಉಸಿರಾಟವನ್ನು ಒದಗಿಸಬೇಕು. ಯಾರಿಗೆ ಉಸಿರಾಟದ ಪ್ರಾಬ್ಲಮ್ ಆಗಿರುತ್ತೋ ಅವರಿಗೆ ನೋಡಬೇಕು, ನಾವು ಫಸ್ಟ್ ಕೃತಕವಾದಂಥ ಉಸಿರಾಟವನ್ನು ನೀಡಬೇಕು. ಅಪಘಾತದ ತೀವ್ರತೆಯನ್ನು ಪರಿಶೀಲಿಸಿ ಚಿಕಿತ್ಸೆ ನೀಡಬೇಕು. ಅಪಘಾತ ನೋಡ್ಕೊಂಡು ನೀಡಬೇಕು, ಚಿಕಿತ್ಸೆ ನೀಡಬೇಕು. ಅವ್ರಿಗೆ ತುಂಬ ಗಾಯ ಆಗಿರ್ತೈತಿ, ನಾವು ಇಲ್ಲೇ ಪ್ರಥಮ ಚಿಕಿತ್ಸೆಯನ್ನು ಮಾಡ್ಕೋತಾ ಕುಂತ್ರೆ ಏನಾಗ್ತೈತೆ, ಅವಾಗ ಸಾವು ಕೂಡ ಸಂಭವಿಸುತ್ತದೆ. ಅದಕ್ಕೋಸ್ಕರ ಅವ್ರ ಚಿಕಿತ್ಸೆ ನೋಡ್ಕೊಂಡೇ ನೋಡಬೇಕು. ಅವ್ರಿಗೆ ನಾವು ಚಿಕಿತ್ಸೆಯನ್ನು ನೀಡಬೇಕು. ಅವ್ರದ್ದು ತೀವ್ರ ಆಘಾತಕಾರಿಯಾದಂತಹ ಒಂದು ಚಿಕಿತ್ಸೆ ಇದ್ದರೆ ಅದನ್ನು ಸಡಲಿಸಿ ಹಾಸ್ಪಿಟಲ್ಗೆ ರವಾನೆ ಮಾಡಬೇಕು. ಪ್ರಥಮ ಚಿಕಿತ್ಸೆಯ ಸಂದರ್ಭದಲ್ಲಿ ಅವಸರ ಮಾಡದೆ ಚಿಕಿತ್ಸೆಯನ್ನು ನೀಡಬೇಕು. ಪ್ರಥಮ ಚಿಕಿತ್ಸೆ ನೀಡುವಾಗ ಅವಸರ ಮಾಡದೆ ಏನು ಮಾಡಬೇಕು, ನಿಧಾನವಾಗಿ ಮಾಡಬೇಕು. ಚಿಕಿತ್ಸೆಯ ಪೂರ್ವದಲ್ಲಿ ನೆರೆದ ಜನರನ್ನು ಮೊದಲು ನೋಡಬೇಕು, ದೂರ ಮಾಡಬೇಕು. ಒಂದು ಅಪಘಾತ ಆಗಿದ್ರಲ್ಲಿ ಏನು ಮಾಡ್ತಾರೆ, ಜನ ಸೇರ್ತಾರೆ, ಮೊದಲು ಅವ್ರಿಗೆ ಏನು ಮಾಡಬೇಕು, ನಾವು ದೂರ ಸರಿಸ್ಬೇಕು. ಇದರಿಂದ ರೋಗಿಗೆ ಏನಾಗುತ್ತೆ, ಭಾಳಷ್ಟು ಅಂದರೆ ಸಾಕಷ್ಟು ಗಾಳಿ ದೊರೆಯುತ್ತದೆ. ರಕ್ತಸ್ರಾವ ಆಗ್ತಿದ್ದರೆ ಕೂಡಲೇ ನಿಲ್ಲಿಸಬೇಕು. ಒಂದು ವೇಳೆ ರಕ್ತಸ್ರಾವ ಆಗ್ತಾಯಿದ್ರೆ ಅದೇ ಫಸ್ಟ್ ಏನು ಮಾಡಬೇಕು, ನಾವು ರಕ್ತಸ್ರಾವವನ್ನು ನಿಲ್ಲಿಸಬೇಕು. ಅಪಘಾತಕ್ಕೀಡಾದವನಿಗೆ ಮುಖದ ಮೇಲೆ ಸ್ವಲ್ಪ ಏನು ಮಾಡಬೇಕು, ನೀರನ್ನು ಚಿಮುಕಿಸಿ ಪ್ರಜ್ಞೆ ಬರುವಂತೆ ಮಾಡಿ ನಂತರ ಚಿಕಿತ್ಸೆಯನ್ನು ಪ್ರಾರಂಭಿಸಬೇಕು. ಅಪಘಾತಕ್ಕೀಡಾದಂಥ ವ್ಯಕ್ತಿ ಏನಾದರೂ ಪ್ರಜ್ಞೆ ತಪ್ಪಿದರೆ ಅವನಿಗೆ ಫಸ್ಟ್ ಏನು ಮಾಡಬೇಕು, ನಾವು ಪ್ರಜ್ಞೆ ಬರುವಂತೆ ಮಾಡಿ ಆಮೇಲೆ ಚಿಕಿತ್ಸೆಯನ್ನು ಕೊಡಬೇಕು. ಚಿಕಿತ್ಸೆ ನೀಡುವಾಗ ರೋಗಿಗೆ ಮತ್ತು ಸಂಬಂಧಿಕರಿಗೆ ಸಾಕಷ್ಟು ಆತ್ಮವಿಶ್ವಾಸವನ್ನು ತುಂಬಬೇಕು. ಇದು ಆತ್ಮವಿಶ್ವಾಸ ಏನಾಗುತ್ತೆ, ಒಂದು ಬಲವಾದಂತಹ ಆಯುಧವಾಗಿರ್ತದೆ. ಫಸ್ಟ್ ಆತ್ಮವಿಶ್ವಾಸವನ್ನು ಮಾಡಬೇಕು ನಾವು ಆ ರೋಗಿಯಲ್ಲಿ ಮತ್ತು ಅವರ ಸಂಬಂಧಿಕರಿಗೆ ತುಂಬಬೇಕು. ಚಿಕಿತ್ಸೆ ನೀಡುತ್ತಾ ಶೀಘ್ರದಲ್ಲಿ ವೈದ್ಯರನ್ನು ಭೇಟಿಯಾಗುವಂತೆ ಮಾಡಬೇಕು. ಹಾಗೆ ಚಿಕಿತ್ಸೆ ನೀಡ್ಕೊಳ್ತಾನೆ ಏನು ಮಾಡಬೇಕು, ವೈದ್ಯರಲ್ಲಿಗೆ ತಗೊಂಡು ಹೋಗಬೇಕು. ಅನಾವಶ್ಯಕವಾದ ಚಿಕಿತ್ಸೆಯನ್ನು ದೀರ್ಘಕಾಲದವರೆಗೆ ನೀಡುತ್ತಾ ಹೋಗಬಾರ್ದು. ಏನು ನಾವು ಎಷ್ಟು ಚಿಕಿತ್ಸೆ ಮಾಡಬೇಕು ಅಷ್ಟೇ ಮಾಡಬೇಕು. ದೀರ್ಘಕಾಲದವರೆಗೂ ಏನು ಇಲ್ಲೇ ಮಾಡ್ಕೋತಾ ಪ್ರಥಮ ಚಿಕಿತ್ಸೆ ಮಾಡ್ಕೋತಾನೆ ಕೂತ್ಕೋಬಾರ್ದು. ಅವಾಗೇನಾಗುತ್ತೆ, ಸಮಯ ಕೂಡ ಹಾಳಾಗ್ತೈತಿ, ರೋಗಿ ಪರಿಸ್ಥಿತಿಯು ಕೂಡ ಏನಾಗುತ್ತೆ, ಹದಗೆಡ್ತೈತಿ. ಈ ರೀತಿ ಪ್ರಥಮ ಚಿಕಿತ್ಸೆಯ ಅಪಾಯದಲ್ಲಿ ಇರುವಂತಹ ವ್ಯಕ್ತಿಯ ಜೀವ ಉಳಿಸುವಲ್ಲಿ ಹಾಗೂ ಹೆಚ್ಚಿನ ಅನಾಹುತವನ್ನು ತಡೆಯುವಲ್ಲಿ ಪ್ರಥಮ ಚಿಕಿತ್ಸೆ ಏನಾಗುತ್ತೆ, ಮಹತ್ವದಂಥ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಈ ವ್ಯವಸ್ಥೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ವಿಸ್ತರಿಸಿಕೊಳ್ಳುವುದು ಏನಾಗಿದೆ, ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈಗ ನಿಮಗಿದು ತಿಳಿದಿರಲಿ, ಇದು ನಮಗೆ ತಿಳಿದಿರಬೇಕು. ಏನಂದರೆ ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ 1879ರಲ್ಲಿ ಇಂಗ್ಲೆಂಡಿನ ಸೈಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಸಂಘದವರು ಏನು ಮಾಡ್ತಾರೆ, ಇದನ್ನು ಜಾರಿಗೆ ಮಾಡ್ತಾರೆ. ಇದು ಕ್ವಶನ್ ಆಗ್ತೈತೆ. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ ಎಷ್ಟರಲ್ಲಿ ಜಾರಿಗೆ ತರಲಾಯಿತು ಅಂದರೆ 1879. ಯಾವ ದೇಶದಲ್ಲಿ ಅಂದರೆ ಇಂಗ್ಲೆಂಡ್ ದೇಶದಲ್ಲಿ. ಯಾವ ಸಂಘದವರು ಅಂತಂದರೆ, ಯಾವ ಸಂಘ ಇದೊಂದು ಜಾರಿಗೆ ಅಂತಂದರೆ ಸೈಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಸಂಘ. 3 ಕ್ವಶನ್ ಇಲ್ಲಿ ನಾವೇನು ಮಾಡ್ಬೋದು, ಸೃಷ್ಟಿ ಮಾಡ್ಬೋದು. ಆಘಾತಕ್ಕೆ ಒಳಗಾದವನಿಗೆ ವೈದ್ಯರ ಚಿಕಿತ್ಸೆ ದೊರೆಯುವ ಮೊದಲು ನಾವು ಏನು ಪೂರಕವಾದಂಥ ಚಿಕಿತ್ಸೆ ನೀಡ್ತೀವೋ ಅದಕ್ಕೇನಿದ್ದೀವಿ, ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಪ್ರಥಮ ಚಿಕಿತ್ಸೆ ನೀಡುವವನು ಚಿಕಿತ್ಸೆಯ ಬಗ್ಗೆ ಏನಿರಬೇಕು, ಸಂಪೂರ್ಣವಾದಂಥ ಮಾಹಿತಿಯನ್ನು ಹೊಂದಿರಬೇಕು. ಅಂಥವನು ಮಾತ್ರ ಏನು ಮಾಡಬೇಕು, ಪ್ರಥಮ ಚಿಕಿತ್ಸೆ ನೀಡಬೇಕು. ಪ್ರಥಮ ಚಿಕಿತ್ಸೆಯು ವ್ಯಕ್ತಿಯ ಜೀವ ರಕ್ಷಿಸುವಲ್ಲಿ ಏನಾಗುತ್ತದೆ, ಒಂದು ಪ್ರಮುಖವಾದಂತಹ ಪಾತ್ರ ವಹಿಸ್ತದೆ. ಪ್ರಥಮ ಚಿಕಿತ್ಸೆಗೆ ನಿರೀಕ್ಷೆ ಬೇಡ, ರೋಗಗಳಿಗೆ ಉಪೇಕ್ಷೆ ಬೇಡ. ಪ್ರಥಮ ಚಿಕಿತ್ಸೆಗೆ ಏನು ನಿರೀಕ್ಷೆ ಬೇಡಂತೆ, ರೋಗಗಳಿಗೆ ಉಪೇಕ್ಷೆ ಬೇಡಂತೆ. ಇದೊಂದು ಕೊಟೇಶನ್ ಇದೆ, ನೋಡ್ಕೊಳ್ರಿ. ಇವಾಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವು ತುಂಬೋಣ.
ಫಸ್ಟು ಬಿಟ್ಟ ಸ್ಥಳವನ್ನು ನಾವೇನು ಮಾಡಬೇಕು, ಸೂಕ್ತ ಆದಂಥ ಉತ್ತರದೊಂದಿಗೆ ತುಂಬಬೇಕು. ಪ್ರಥಮ ಚಿಕಿತ್ಸೆಯನ್ನು ಮೊಟ್ಟ ಮೊದಲಿಗೆ ಡ್ಯಾಸ್ ಸಂಘದವರು ಏನು ಮಾಡಿದರು, ಜಾರಿಗೆ ತಂದರು ಅಂದರೆ ಆಂಬುಲೆನ್ಸ್. ಯಾವ ಸಂಘ ಅದು? ಸೈಂಟ್ ಜಾನ್ ಆಂಬುಲೆನ್ಸ್ ಸಂಘದವರು ಏನು ಮಾಡ್ತಾರೆ, ಇದನ್ನು ಜಾರಿಗೆ ತರ್ತಾರೆ. ಪ್ರಥಮ ಚಿಕಿತ್ಸಕನು ವ್ಯಕ್ತಿಯ ಡ್ಯಾಶ್ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ. ಅಂದರೆ ವ್ಯಕ್ತಿಯ ಜೀವ ಉಳಿಸುವಲ್ಲಿ ಏನು ಮಾಡ್ತಾನೆ, ಪ್ರಥಮ ಪಾತ್ರ ವಹಿಸ್ತಾನೆ. ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರವನ್ನು ಆರಿಸಿ ಇಲ್ಲಿ ಬರೀಬೇಕು. ಪ್ರಥಮ ಚಿಕಿತ್ಸೆ ನೀಡುವಾಗ ರೋಗಿಗೆ ಸಾಕಷ್ಟು ಏನು ತುಂಬಬೇಕು? ಏನು ಭಯ ತುಂಬಬೇಕಾ, ಆತ್ಮಸ್ಥೈರ್ಯ ತುಂಬಬೇಕಾ, ಆತ್ಮವಿಶ್ವಾಸ ತುಂಬಬೇಕಾ, ಪ್ರೇರಣೆ ತುಂಬಬೇಕಾ? ಅಂದರೆ ಫಸ್ಟ್ ಆತ್ಮವಿಶ್ವಾಸ ತುಂಬಬೇಕು ಅಂತೇಳಿ ನಾವು ನೋಡಿದ್ದೀವಿ. ಪ್ರಥಮ ಚಿಕಿತ್ಸೆಯ ಅಪಘಾತವಾದ ವ್ಯಕ್ತಿಯ ದೇಹದ ಸ್ಥಿತಿ ತಪ್ಪಿಸುವುದು. ಏನು ಮಾಡಬೇಕು ಅಂತಂದರೆ, ನಾವು ಏನಾಗೋದನ್ನು ವ್ಯಕ್ತಿಯ ದೇಹದ ಸ್ಥಿತಿ ಯಾವ ರೀತಿ ಆಗುವುದನ್ನು ತಪ್ಪಿಸ್ಬೋದು ಅಂದರೆ, ಉತ್ತಮಗೊಳ್ಳುವುದನ್ನು ತಪ್ಪಿಸ್ಬೋದಾ, ಹದಗೆಡುವುದನ್ನು ತಪ್ಪಿಸ್ಬೋದಾ, ಅಥವಾ ಸದೃಢಗೊಳ್ಳುವುದನ್ನು, ಬಲಗೊಳ್ಳುವುದನ್ನು ಅಂದರೆ ಹದಗೆಡುವುದನ್ನು ಏನು ಮಾಡ್ಬೋದು, ನಾವು ಇಲ್ಲಿ ತಪ್ಪಿಸ್ಬೋದು. ಅಪಘಾತವಾದಾಗ ವ್ಯಕ್ತಿಗೆ ಡ್ಯಾಶ್ ನೀಡುವುದನ್ನು ಪ್ರಥಮ ಚಿಕಿತ್ಸೆ ಎನ್ನುತ್ತಾರೆ. ಏನು ಪೂರಕ ಚಿಕಿತ್ಸೆನ, ವೈದ್ಯರ ನಂತರ ನೀಡುವಂಥ ಚಿಕಿತ್ಸೆನ, ದೀರ್ಘಕಾಲ ಚಿಕಿತ್ಸೆನ, ಆಕಸ್ಮಿಕ ಚಿಕಿತ್ಸೆನ ಅಂದರೆ ಇಲ್ಲಿ ಪೂರಕ ಚಿಕಿತ್ಸೆ ನೀಡುವುದಕ್ಕೆ ಏನಂತೀವಿ ನಾವು ಪ್ರಥಮ ಚಿಕಿತ್ಸೆ ಅಂತೇಳಿ ಕರಿತೀವಿ. ಇಲ್ಲಿ ಹೊಂದಿಸಿ ಬರೀಬೇಕು. ಪ್ರಥಮ ಚಿಕಿತ್ಸೆಯನ್ನು ನೆರೆದ ಜನರನ್ನು ಇಲ್ಲಿ ಯಾವುದಾದ್ರು ಹೊಂದಿಸಬೇಕು ಅಂತ ಹೇಳಿ ನೋಡ್ರಿ. ನೆರೆದ ಜನರನ್ನು ನಾವೇನು ಮಾಡಬೇಕು, ಫಸ್ಟ್ ಗಾಯಾಳುವಿನಿಂದ ದೂರ ಸರಿಸಬೇಕು. ಪ್ರಥಮ ಚಿಕಿತ್ಸೆಯು ಏನು ಮಾಡ್ತೈತಿ, ಇದು ಪ್ರಾಣಾಪಾಯದಿಂದ ಕಾಪಾಡ್ತೈತಿ. ಪ್ರಥಮ ಚಿಕಿತ್ಸೆಯನ್ನು ಎಷ್ಟರಲ್ಲಿ ಜಾರಿಗೆ ತರಲಿತ್ತು ಅಂದರೆ 1879ರಲ್ಲಿ ಏನಾಯಿತು, ಜಾರಿಗೆ ತರಲಿತ್ತು. ಪ್ರಥಮ ಚಿಕಿತ್ಸೆಯು ಇದು ಒಂದು ಪ್ರಾಣಾಪಾಯದಿಂದ ಕಾಪಾಡುವಂಥ ಒಂದು ಚಿಕಿತ್ಸೆ ಆಗಿರ್ತೈತಿ. ಪ್ರಥಮ ಚಿಕಿತ್ಸೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅಂದರೆ 1879ರಲ್ಲಿ. ನೆರೆದ ಜನರನ್ನು ನಾವು ಏನು ಮಾಡಬೇಕು, ಗಾಯಾಳುವಿನಿಂದ ಫಸ್ಟ್ ದೂರ ಸರಿಸಬೇಕು. ಏಕೆಂದರೆ ನಮಗೆ ಸಾಕಷ್ಟು ಗಾಳಿಯ ಅವಶ್ಯಕತೆಯಲ್ಲಿ ಇರ್ತೈತಿ. ಈ ಪ್ರಶ್ನೆಗಳಿಗೆ ಏನು ಮಾಡಬೇಕು, ಒಂದು ವಾಕ್ಯದಲ್ಲಿ ಉತ್ತರಿಸಬೇಕು. ಪ್ರಥಮ ಚಿಕಿತ್ಸೆಗೆ ಬೇಕಾದಂಥ ಸಲಕರಣೆಗಳನ್ನು ಇಲ್ಲಿ ಬರೀಬೇಕು. ಏನೇನು ಸಲಕರಣೆಗಳನ್ನು ಕೊಟ್ಟಿದ್ದಾರಲ್ಲ, ಅಲ್ಲಿ ಬ್ಯಾಂಡೇಜ್ ಇರಬೇಕು, ಮುಲಾಮ್ಗಳು ಇರಬೇಕು, ಬೇರೆ ಬೇರೆ ಮುಲಾಮ್ಗಳು, ಪಟ್ಟಿ ಇರಬೇಕು, ಮತ್ತು ಹತ್ತಿ ಇರಬೇಕು, ಅಯೋಡಿನ್ ಇರಬೇಕು, ಹೀಗೆ ಬೇರೆ ಬೇರೆ ಏನಿರಬೇಕು, ಎಲ್ಲ ಸಾಮಗ್ರಿಗಳು ಇರಬೇಕು ಅಂತೇಳಿ ಕೊಟ್ಟಿದ್ದಾರೆ. ಅವು ಏನು ಮಾಡಬೇಕು, ಇಲ್ಲಿ ನಾವು ಬರೀಬೇಕು. ಪ್ರಥಮ ಚಿಕಿತ್ಸೆಯ ಯಾವುದಾದರೂ ಒಂದು ಸುವರ್ಣ ನಿಯಮವನ್ನು ಬರೆಯಿರಿ ಎಂದರೆ, ಇಲ್ಲೇನು ಸುವರ್ಣ ನಿಯಮಗಳನ್ನ ಸಾಕಷ್ಟು ಕೊಟ್ಟಿದ್ದಾರಲ್ಲ, ಇಲ್ಲಿ ಒಂದು ಬರೀಬೇಕಂತೆ. ಯಾವುದಾದ್ರೂ ಒಂದು ಬರೀಬೇಕು. ಗಾಯಾಳುವನ್ನು ಏನು ಮಾಡಬೇಕು, ಫಸ್ಟ್ ಅಂಗಾತವಾಗಿ ಮಲಗಿಸ್ಬೇಕು. ಹಾಗೆ ಗಾಳಿ ಬೆಳಕು ಅಂದರೆ ಅವನಿಗೆ ಸರಿಯಾಗಿ ಗಾಳಿ ಆಡುವಂತೆ ಇಡಬೇಕು. ನೆರೆದಂತಹ ಜನರನ್ನು ನೋಡಬೇಕು, ಅಲ್ಲಿಂದ ದೂರ ಮಾಡಬೇಕು. ರಕ್ತಸ್ರಾವ ಆಗ್ತಾಯಿದ್ರೆ ತಕ್ಷಣವಾಗಿ ಅದನ್ನು ನಿಲ್ಲಿಸಬೇಕು. ಉಸಿರಾಟದ ಸಮಸ್ಯೆ ಆದರೆ ಕೃತಕ ಉಸಿರಾಟವನ್ನು ಒದಗಿಸಬೇಕು. ಇವೆಲ್ಲ ಏನು ಸುವರ್ಣ ನಿಯಮಗಳು. ಅವೆಲ್ಲ ಸುವರ್ಣ ನಿಯಮಗಳು ನೋಡಬೇಕಿಲ್ಲಿ ನಾವು ಬರೆದಿಟ್ಕೋಬೇಕು. ಇಷ್ಟು ಏನಾಯ್ತು ಅಂತಂದರೆ ಪ್ರಥಮ ಚಿಕಿತ್ಸೆಯ ಕುರಿತು ಇಲ್ಲಿ ನಾವು ಇಲ್ಲಿ ಗಂಟೆ ಏನು ಮಾಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪೂರ್ವ ಸಿದ್ಧತೆಗೆ ಈ ವಿಡಿಯೋಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.